ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಯಾಸ ಪದ್ಮಾಸನಸ್ಥ ವಿಪುಲಕಟಿತಟಿ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನಾಭಿಸ್ತನವರ ನಮಿತ ಶುಭ್ರವಸ್ತೋತ್ತರೀಯ ಲಕ್ಷ್ಮೀರ್ದಿವ್ಯೈರ್ಗಜೇಂದ್ರೇ ಮಣಿಗಣ ಖಚಿತೆ ಸ್ಥಾಪಿತಾ ಹೇಮಕುಂಭೈ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ. ಶ್ರೀ ಮಹಾಲಕ್ಷ್ಮೀ ನಮಃ. ಆತ್ಮೀಯರೇ, ಇಂದು 19ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ, ವಾರ ಶುಕ್ರವಾರವಾಗಿದೆ. ಈ ದಿವಸದ ಪಂಚಾಂಗದ ವಿಶೇಷತೆ ಏನಿದೆ ಹೇಳುವಂಥದ್ದನ್ನು ನೋಡೋಣ. ಭಚಕ್ರದಲ್ಲಿ ಗ್ರಹಗಳ ಗತಿ ಯಾವ ರೀತಿಯಲ್ಲಿದೆ ಹೇಳುವಂಥದ್ದನ್ನು ಚಿಂತಿಸೋಣ. ಜೊತೆಯಲ್ಲಿ ಮೇಷಾದಿ 12 ರಾಶಿಗಳ ಫಲಾಫಲಗಳತ್ತ ಗಮನ ಹರಿಸೋಣ. ಮೊದಲು ಪಂಚಾಂಗ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಶುಕ್ರವಾರವಾಗಿದೆ. ಈ ದಿವಸ ನಕ್ಷತ್ರ ಆಶ್ಲೇಷ ನಕ್ಷತ್ರ ಇದೆ. ಹರ್ಷಣ ನಾಮ ಯೋಗ ಇರತಕ್ಕಂಥದ್ದು, ಗರಜ ಕರ್ಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಭಚಕ್ರಗಳ ಕಥೆ ಏನು? ಭಚಕ್ರದಲ್ಲಿ ಗ್ರಹಗಳ ಸ್ಥಿತಿ ಏನು? ಮೇಷರಾಶಿಯಲ್ಲಿ ಕುಜ ಇದ್ದಾನೆ. ವೃಷಭ ರಾಶಿ ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ರವಿ ಮತ್ತು ಬುಧರ ಯುತಿ ಇದೆ. ಕರ್ಕಾಟಕ ರಾಶಿಯಲ್ಲಿ ಚಂದ್ರನಿದ್ದಾನೆ, ಶುಕ್ರನಿದ್ದಾನೆ, ಗುರು ಇದ್ದಾನೆ. ಚಂದ್ರನು ಆಶ್ಲೇಷ ನಕ್ಷತ್ರದಲ್ಲಿದ್ದಾನೆ. ಮಾಂದಿಯೂ ಸಹಿತವಾಗಿ ಉದಯವಾಗಿದೆ ಕರ್ಕಾಟಕ ರಾಶಿಯಲ್ಲಿ. ಸಿಂಹರಾಶಿಯಲ್ಲಿ ಕೇತು ಇರುವಂತಹದ್ದು. ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ ಎಲ್ಲ ರಾಶಿ ಶೂನ್ಯ ರಾಶಿ. ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹ ಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಸ್ಥಿತಿ ಏನು? ಮೊದಲು ಮೇಷರಾಶಿ ನೋಡಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 4ನೇ ಮನೆಯ ಅಧಿಪತಿಯಾದಂತಹ ಚಂದ್ರನು 4ನೇ ಮನೆಯಲ್ಲೇ ಇದ್ದಾನೆ. ಸುಖ ಸ್ಥಾನದಲ್ಲಿದ್ದಾನೆ. ಅಂದರೆ ಸುಖ ಪ್ರಾಪ್ತಿ, ನೆಮ್ಮದಿ, ಸಂತೋಷವನ್ನು ಕಾಣುವಂತಹ ದಿವಸ. ಮಿತ್ರ ಬಾಂಧವರೊಟ್ಟಿಗೆ ಮನೆಯಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಚರಣೆ ಮಾಡುವ ದಿವಸ, ಅಥವಾ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಹೋಮ ಹವನದಲ್ಲಿ ಭಾಗಿಯಾಗುವಂತಹ ದಿವಸವಾಗಿದೆ. ಅಥವಾ ಆಶ್ಲೇಷಾಬಲಿ ಇತ್ಯಾದಿಗಳನ್ನು ಮಾಡಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ಇರುವಂತಹ ದಿವಸವಾಗಿದೆ. ನಕ್ಷತ್ರ ಆಶ್ಲೇಷ ನಕ್ಷತ್ರ. ನಿಮಗೆ ಸುಖ, ನಿಮ್ಮ ರಾಶಿಯಿಂದ ಸುಖದಲ್ಲಿ ಇದ್ದದರಿಂದ ಒಳ್ಳೆಯ ಅಭಿವೃದ್ಧಿ ಆಗ್ತದೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಾಗಶಾಂತಿ ಆಶ್ಲೇಷ ಬಲಿ, ಸುಬ್ರಹ್ಮಣ್ಯ ದೇವರ ಪೂಜೆ. ಪೂರ್ವ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ. 9ರ ಸಂಖ್ಯೆಯ ಬಳಕೆ. ಕೆಂಪು, ಹಳದಿ, ಹಸಿರು ಇತ್ಯಾದಿ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. ಮಾಡಿಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರನು ತೃತೀಯ ಭಾವದಲ್ಲಿ ಗುರುವಿನೊಟ್ಟಿಗಿದ್ದರಿಂದ ಒಳ್ಳೆಯ ಫಲಗಳಿದ್ದಾವೆ. ನಿಮ್ಮ ಕುಟುಂಬದವರಿಗೆ, ನಿಮ್ಮ ಅಣ್ಣ ತಮ್ಮಂದರಿಗೆ, ನಿಮ್ಮ ಹತ್ತಿರದವರಿಗೆ ಈ ರೀತಿಯಾದಂತಹ ಫಲಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಚಂದ್ರನ ಒಟ್ಟಿಗೆ ಮಾಂದಿ ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ಆತಂಕ ಇರತಕ್ಕಂತಹದ್ದು. ನಿಮ್ಮ ಅಕ್ಕ ತಂಗಿಯರಿಗೆ ಮಾಂದಿ ದೋಷದಿಂದ ಬಳಲ್ತಾ ಇರ್ತಾರೆ. ಆರೋಗ್ಯ ಕೆಡ್ತದೆ, ಪಿತೃದೋಷ ಅಂತ ಹೇಳ್ತಾರೆ. ಹೀಗಾಗಿ ಹಲವು ಸಮಸ್ಯೆಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ನಿಮ್ಮ ಒಡ ಹುಟ್ಟಿದವರಿಗೆ. ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಬುಧ ಇದ್ದಾನೆ. ರವಿಯ ಒಟ್ಟಿಗೆ, ಸುಖಾಧಿಪತಿಯ ಒಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಸುಖ ಪ್ರಾಪ್ತಿ, ಪಿತೃಸುಖ, ತಂದೆಯಿಂದ ಧನಸ್ಥಾನದಲ್ಲಿದ್ದರಿಂದ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಸಾಧ್ಯವಾದರೆ ಹೊರನಾಡಿ ಹೋಗುವನ್ನಿ, ಅಥವಾ ಮಾರಣಕಟ್ಟೆ ಯಕ್ಷಿಯನ್ನು ಪ್ರಾರ್ಥನೆ ಮಾಡಿ, ಅಥವಾ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ವ್ಯಾಪಾರದಲ್ಲಿ ವೃದ್ಧಿ, ಮಾನಸಿಕವಂತಹ ನೆಮ್ಮದಿ, ಕೌಟುಂಬಿಕವಾಗಿ ಹುಮ್ಮಸ್ಸು ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣ ನಿಮಗೆ ಅನುಕೂಲ. ಪೂರ್ವ ದಿಕ್ಕು ಯಶಸ್ಸನ್ನು ಕೊಡುತ್ತದೆ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧನು ಭದ್ರಯೋಗದಲ್ಲಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ರವಿ ಒಟ್ಟಿಗಿದ್ದಾನೆ. ರಾಜಕೀಯದಲ್ಲಿರುವವರಿಗೆ ಯಶಸ್ಸು, ಕುಟುಂಬದ ಕೀರ್ತಿಯನ್ನು ಬೆಳಗಿಸ್ತದೆ. ಆರೋಗ್ಯದಲ್ಲಿ ನೆಮ್ಮದಿಯನ್ನು ಕೊಡ್ತದೆ. ಮಾನಸಿಕವಾದಂತಹ ಹಿಂಸೆ ದೂರವಾಗ್ತದೆ. ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಇವತ್ತಿನ ದಿವಸ. ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಮತ್ತು ಬುಧರ ಇದ್ದದಿಂದ ಹಣಕಾಸಿಗೆ ತೊಂದರೆ ಇಲ್ಲ. ಋಣಬಾಧ ಪರಿಹಾರ, ಸಾಲ ತೀರಿಸ್ಕೊಳ್ತೀರಿ. ನೆಗೆಟಿವ್ ಎಲ್ಲ ಪರಿಹಾರವಾಗ್ತದೆ. ಏನೋ ಮನಸ್ಸಿಗೆ ಒಂದು ರೀತಿಯಂತಹ ಸಂತಸ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬದಲ್ಲಿ ಸಂಭ್ರಮ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ವಿಷ್ಣು ಸಹಸ್ರನಾಮ ಪಾರಾಯಣ, ವಿಷ್ಣು ಶಾಂತಿ. ಜೊತೆಯಲ್ಲೇ ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂತಹ ವಿಷ್ಣು ಮಂದಿರಕ್ಕೆ ಹೋಗುವುದರಿಂದ ಕ್ಷೇಮ. 5 ನಿಮ್ಮ ಸಂಖ್ಯೆ. ಹಸಿರು, ಹಳದಿ ಇತ್ಯಾದಿ ಬಣ್ಣಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಮಿಥುನ ರಾಶಿಯವರಿಗೆ ಇವತ್ತಿನ ಕಾಲ ಭವಿಷ್ಯದಲ್ಲಿ. ಈಗ ಕರ್ಕಾಟಕ ರಾಶಿ ನೋಡಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರನು ಆಶ್ಲೇಷ ನಕ್ಷತ್ರದಲ್ಲಿದ್ದಾನೆ.
ಮಾಂದ್ಯಯುತನಾಗಿದ್ದಾನೆ. ಹೀಗಿರುವಾಗ ಆಶ್ಲೇಷಾಬಲಿ ಇತ್ಯಾದಿಗಳನ್ನು ಮಾಡಿಕೊಳ್ಳಲಿಕ್ಕೆ ಅನುಕೂಲ. ಸರ್ಪ ಸಂಸ್ಕಾರಾದಿಗಳನ್ನು ಮಾಡಿಕೊಳ್ಳುವುದಕ್ಕೆ ಕ್ಷೇಮ, ಮಾಡಿಕೊಳ್ಳುವುದರಿಂದ ಅನುಕೂಲ. ನೀವು ಹುತ್ತ ಹೊಡೆದಾಕಿದ್ದೀರಿ, ಸರ್ಪವನ್ನು ಹೊಡೆದಾಕಿದ್ದೀರಿ, ನಾಗ ಸಂಬಂಧವಾದಂತಹ ದೋಷ ಇದೆ. ಆ ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಆಶ್ಲೇಷಾಬಲಿ. ಮಾಡಿಕೊಳ್ಳುವುದರಿಂದ ಒಳ್ಳೆಯದು. ಅಷ್ಟಮದಲ್ಲಿರ್ತಕ್ಕಂತಹ ರಾಹುವಿನ ದೋಷವೂ ಪರಿಹಾರವಾಗ್ತದೆ. ರಂಧ್ರ ರಾಹುವಿನ ದೋಷ ನಿವಾರಣೆಯಾಗಿ ಕ್ಷೇಮ ಉಂಟಾಗುವಂತಹ ಸಾಧ್ಯತೆಗಳು. ದೋಷ ನಿವಾರಣೆಗೆ ದುರ್ಗಾಶಾಂತಿ, ದುರ್ಗಾ ನಮಸ್ಕಾರ, ದೀಪ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. 2 ನಿಮ್ಮ ಸಂಖ್ಯೆಯ ಬಳಕೆ. ಹಳದಿ ಬಣ್ಣ, ಬಿಳಿ ಬಣ್ಣ ನಿಮಗೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಪರ್ಲನ್ನು ಧರಿಸುವುದರಿಂದ, ದಕ್ಷಿಣ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ರವಿ ಲಾಭಸ್ಥಾನದಲ್ಲಿ ಇದ್ದದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಲಾಭವನ್ನು ಪಡಿತೀರಿ. ಕೆಲವರಿಗೆ ಆಕಸ್ಮಿಕ ಧನಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ಮಾನಸಿಕ ಒತ್ತಡ ನಿವಾರಣೆ ಆಗ್ತದೆ, ಸುಖ ಶಾಂತಿ ವೃದ್ಧಿಯಾಗ್ತದೆ. ಜೊತೆಯಲ್ಲಿ ಬಂಧು ಬಾಂಧವರ ಪ್ರೀತಿಯನ್ನು ಗಳಿಸ್ತೀರಿ. ಉತ್ತಮವಾದಂತಹ ಸಿನಿಮಾ ಇತ್ಯಾದಿಗಳನ್ನು ನೋಡ್ತೀರಿ. ಜೊತೆಯಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲವನ್ನು ಮಾಡಿಕೊಳ್ತೀರಿ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? 1 ಸಂಖ್ಯೆಯ ಬಳಕೆ, ಕೆಂಬಣ್ಣದ ಬಟ್ಟೆಗಳು, ರುದ್ರದೇವರ ಅನುಷ್ಠಾನ, ದಕ್ಷಿಣ ದಿಕ್ಕು ಇವೆಲ್ಲ ನಿಮಗೆ ಅನುಕೂಲವನ್ನು ಮಾಡ್ತದೆ. ಪರಿಹಾರವನ್ನು ಕಂಡುಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲೇ ಶನಿ ಮಹಾತ್ಮ. ಸಾಕಷ್ಟು ತೊಂದರೆ, ದಾಂಪತ್ಯದಲ್ಲಿ ಕಲಹ, ವಿರಹವನ್ನು ಅನುಭವಿಸುವ ಏಕಾಂತಹ ಸಂದರ್ಭ ಬರ್ತದೆ. ನಿಮ್ಮ ರಾಶಿಯಿಂದ ಕರ್ಮರಾಶಿಯಲ್ಲಿ ಬುಧ ಇದ್ದದ್ದರಿಂದ ಉದ್ಯೋಗದಲ್ಲಿ ಪ್ರಗತಿ, ಉದ್ಯೋಗ ಬದಲಾವಣೆ, ಉದ್ಯೋಗದಲ್ಲಿ ಪ್ರಗತಿ, ಸರ್ಕಾರಿ ಉದ್ಯೋಗಕ್ಕಾಗಿ ಅಪೇಕ್ಷೆ, ಸರ್ಕಾರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಅನುಕೂಲ. ದೋಷ ನಿವಾರಣೆಗಾಗಿ ಕನ್ಯಾ ರಾಶಿಯವರು ಸಾಧಾರಣವಾಗಿ ವಿಷ್ಣು ದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ರಾಮದೇವರ ಚರಿತ್ರೆಯನ್ನು ಓದುವುದರಿಂದ, ರಾಮದೇವರಿಗೆ ವಿಶೇಷವಾಗಿ ತುಳಸಿ ಹಾರವನ್ನು ಹಾಕುವುದರಿಂದ ಅಥವಾ ರಾಮತಾರಕ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಪರಿಹಾರವನ್ನು ಕಂಡುಕೊಳ್ಳಿ. 5 ನಿಮ್ಮ ಸಂಖ್ಯೆ, ಬಳಸಿಕೊಳ್ಳಿ. ಹಳದಿ ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರದಿಂದ ಸಾಕಷ್ಟು ನೆಮ್ಮದಿ ಉಂಟಾಗ್ತದೆ ಕನ್ಯಾ ರಾಶಿಯವರಿಗೆ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದಾನೆ. ವ್ಯವಹಾರದಲ್ಲಿ ಅಭಿವೃದ್ಧಿ, ದಾಂಪತ್ಯ ಜೀವನದಲ್ಲಿ ಸುಖ ನೆಮ್ಮದಿ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯ ಲಕ್ಷಣಗಳು, ಹೆಣ್ಣು ಮಕ್ಕಳಿಗೆ ಒಳ್ಳೆ ಉದ್ಯೋಗ ಲಭ್ಯವಾಗುವಂತಹ ಸಾಧ್ಯತೆ, ಜೊತೆಯಲ್ಲಿ ಯಶಸ್ಸು ಎರಡೂ ಇರತಕ್ಕಂತಹದ್ದು. ದೋಷಕ್ಕೆ ಪರಿಹಾರ ರೂಪವಾಗಿ ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ರಾಹುವಿಗೆ ಅರ್ಥಾತ್ ನಾಗಶಾಂತಿಯನ್ನು ಮಾಡಿಕೊಳ್ಳುವುದರಿಂದ, ನಾಗದೇವರಿಗಾಗಿ ವಿಶೇಷವಂತಹ ಪೂಜೆಯನ್ನು ಮಾಡುವುದರಿಂದ ಅಥವಾ ನಾಗದೇವರ ಪ್ರೀತಿಗಾಗಿ ಆಶ್ಲೇಷಾಬಲಿಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳಿದ್ದಾವೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ತುಲಾರಾಶಿಯವರು 6 ನಿಮ್ಮ ಸಂಖ್ಯೆ, ಬಿಳಿ ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು ಆದೀತು, ಜರ್ಕಾನ್ ಅಥವಾ ವಜ್ರ ಇತ್ಯಾದಿಗಳನ್ನು ಧಾರಣೆ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ ತುಲಾರಾಶಿಯವರು ನಿಮ್ಮ ಸುಖಕ್ಕಾಗಿ. ಈಗ ವೃಶ್ಚಿಕ ರಾಶಿಯವರ ಫಲ ನೋಡುವಾಗ ಪಂಚಮ ಶನಿಯ ಕಾಟ, ಮಕ್ಕಳಿಗೆ ತೊಂದರೆ ಅಥವಾ ಮಕ್ಕಳಿಂದಲೇ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವಿದೇಶದಲ್ಲಿರ್ತಕ್ಕಂತಹ ಅಧ್ಯಯನಕ್ಕಾಗಿ ಹೋಗಿರ್ತಕ್ಕಂತಹ ಮಕ್ಕಳಿಗೆ ವಿದ್ಯೆಯಲ್ಲೇ ಕೊರತೆ, ಉದ್ಯೋಗದ ತೊಂದರೆ, ಜೊತೆಯಲ್ಲಿ ಸಪ್ತಮ ಸ್ಥಾನಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದದ್ರಿಂದ ಮದುವೆ ವಿವಾಹಾದಿ ಕರ್ಮಗಳು ಆಗದೇ ಇರತಕ್ಕಂಥವರಿಗೆ ವಿವಾಹಾದಿ ಭಾಗ್ಯ ಲಭ್ಯವಾಗುವಂತಹ ಸಾಧ್ಯತೆ. ವೈವಾಹಿಕ ಜೀವನದತ್ತ ನಿಮ್ಮ ಗಮನ ಹರಿಯುತ್ತದೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಉಮಾಮಹೇಶ್ವರ ಪೂಜೆ ಮಾಡಿಕೊಳ್ಳಿ, ಉಮಾಮಹೇಶ್ವರ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ, ಮನಸ್ಸಿಗೆ ನೆಮ್ಮದಿ, ದಾಂಪತ್ಯ ಸುಖ ಎಲ್ಲವೂ ಲಭಿಸ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9, ಕೆಂಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕು ಹಾಗೂ ಹವಳ ಧಾರಣೆ ಇತ್ಯಾದಿಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿ ನೋಡಿ, ಧನುರಾಶಿಯವರಿಗೆ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದಾನೆ. ಅಷ್ಟಮದಲ್ಲಿ ಶುಕ್ರ ಮತ್ತು ಗುರುವಿನ ಯುತಿ, ಸ್ವಲ್ಪ ಶಾಪ ಭೀತಿ, ಕಂಡವರೆಲ್ಲ ನಿಮಗೆ ಶಾಪ ಹಾಕುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅವಹೇಳನವನ್ನು ಮಾಡುವಂತಹ ಸಾಧ್ಯತೆ ಇದೆ, ಅಪಾಯಕ್ಕೆ ತಳ್ಳುವಂತಹ ಸಾಧ್ಯತೆ ಇದೆ, ಕೆಟ್ಟ ಮಾತಿನಿಂದ ಬೈಯುವ ಸಾಧ್ಯತೆ ಇದೆ. ದಾಂಪತ್ಯವೂ ಅಷ್ಟು ಸುಖಕರವಾಗಿರುವುದಿಲ್ಲ, ಕಾರಣ ಸಪ್ತಮದಲ್ಲಿ ರವಿ ಇದ್ದಾನೆ. ಆದ್ದರಿಂದ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಇಂದಿನ ದಿವಸ ನೀವು ಅನುಭವಿಸಬೇಕಾದಂತಹ ಸಂದರ್ಭ ಇರ್ತದೆ. ವ್ಯಾಜ್ಯದಲ್ಲಿ ಹಿನ್ನಡೆ ಉಂಟಾಗುವಂತಹ ಲಕ್ಷಣಗಳು, ಗುರುಬಲ ಇಲ್ಲವಲ್ಲ,
ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ. ವಾಹನ ಕಂಟಕ. ದೋಷ ನಿವಾರಣೆಗೆ ಆಂಜನೇಯನ ಉಪಾಸನೆ ಮಾಡ್ಕೊಳ್ಳಿ. ಸಾಧ್ಯವಾದರೆ ಶಿರಡಿಗೆ ಹೋಗಿ ಬನ್ನಿ, ಅಥವಾ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಧನು ರಾಶಿಯವರಿಗೆ 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿಯಾಗ್ತದೆ. ನಿಮಗೆ ಕನಕ ಪುಷ್ಯರಾಗವನ್ನು ಧಾರಣೆ ಮಾಡಿದಲ್ಲಿ ಕ್ಷೇಮ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಶತ್ರುಗಳ ಬಾಧೆ ಆಗಾಗ ನಿಮಗೆ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಾರಣ 7ನೇ ಮನೆಯಲ್ಲಿ ಗುರು ಶುಕ್ರರು ಒಟ್ಟಾಗಿದ್ದಾರೆ. 7ನೇ ಮನೆಯ ಅಧಿಪತಿಯ ಸಪ್ತಮದಲ್ಲೇ ಇದ್ದದ್ದರಿಂದ ಕೃಷಿ ವೃತ್ತಿಯಲ್ಲಿ ನೀವು ತೊಡಗಿಸಿಕೊಂಡಿದ್ದಲ್ಲಿ ನಿಮಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣ. ಹೆಣ್ಣು ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿ, ಧನ ಪ್ರಾಪ್ತಿಯಾಗುವಂತಹ, ಆಕಸ್ಮಿಕ ಧನ ಪ್ರಾಪ್ತಿಯಾಗುವಂತಹ ಲಕ್ಷಣವೂ ಇದೆ. ದೂರದೇಶದಲ್ಲಿ ಉದ್ಯೋಗವನ್ನು ಮಾಡತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಆತಂಕ ಮೂಡುವಂತಹ ಲಕ್ಷಣ. 8ರ ಸಂಖ್ಯೆಯ ಬಳಕೆ, ಕಪ್ಪು ಬಿಳಿ ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕು, ರುದ್ರದೇವರು, ಇದೆಲ್ಲ ನಿಮಗೆ ಅನುಕೂಲಕ್ಕಾಗಿ ಮಾಡಿಕೊಳ್ಳಿ, ಶುಭವಾಗುತ್ತೆ. ಮಕರ ರಾಶಿಯವರು. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮ ಭಾವದಲ್ಲಿ ಕೇತು ಇದ್ದಾನೆ. ಕೇತುವಿನಿಂದಾಗಿ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಲಕ್ಷಣಗಳು. ಏನಾಗ್ತದೆಯಪ್ಪ? ಮಂತ್ರಮಾಟಾದಿಗಳ ಭಯ ಉಂಟಾಗುವಂತಹ ಸಾಧ್ಯತೆ. ವ್ಯಾಪಾರದಲ್ಲಿ ಹಿನ್ನಡೆ ಆಗ್ತದೆ. ಖರ್ಚು ಮಾಡಿರತಕ್ಕಂತಹದ್ದನ್ನು ದಕ್ಕಿಸಿಕೊಳ್ಳಿಕ್ಕಾಗದೆ ಸಾಕಷ್ಟು ತೊಂದರೆಯನ್ನು ಪಡ್ತೀರಿ. ಮಾನಸಿಕವಾದಂತಹ ಒತ್ತಡ ಉಂಟಾಗ್ತದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸುಂದರಕಾಂಡ ಪಾರಾಯಣ, ಅಥವಾ ಆಂಜನೇಯನ ಸನ್ನಿಧಾನಕ್ಕೆ, ಕಾರ್ಯಸಿದ್ಧಿಯ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಒಂದು ತೆಂಗಿನಕಾಯಿಯನ್ನು ಕಟ್ಟುವುದರಿಂದ ನಿಮಗಿರ್ತಕ್ಕಂತಹ ದೋಷಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8, 4, 7. ಕಪ್ಪು ಬಣ್ಣ, ಚಿತ್ರವರ್ಣ ಹಾಗೂ ಆಕಾಶ ನೀಲಿ ಬಣ್ಣ ಇವೆಲ್ಲವೂ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಅದಕ್ಕಿನ ವ್ಯವಹಾರದಿಂದ ನಿಮಗೆ ಕಾರ್ಯಸಿದ್ಧಿ ಆಗ್ತದೆ, ಸುಖವಾಗುತ್ತೆ. ಕುಂಭರಾಶಿಯವರು. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಶುಕ್ರ ಮತ್ತು ಬುಧರು. ಒಳ್ಳೆಯ ಯೋಗ ಅಲ್ವಾ? ಗುರುವಿನ ಪೂರ್ಣವಾದಂತಹ ದೃಷ್ಟಿ ಇದೆ. ಈಗಾಗಲೇ ತತ್ತರಿಸಿ ಹೋಗ್ಬಿಟ್ಟಿದ್ದೀರಿ 7.5ನಿಂದ. ಋಣಬಾಧೆ ಜಾಸ್ತಿ ಆಗಿದೆ. ಸಾಲದಿಂದ ಜೀವನ ನಡೀತಾ ಇದೆ. ಗುರುವಿನ ದೃಷ್ಟಿ ಇದ್ದದರಿಂದ ಎಲ್ಲ ದೋಷಗಳು ಪರಿಹಾರವಾಗುವಂತಹ ಲಕ್ಷಣ. ಋಣಬಾಧೆ ತೀರ್ತದೆ. ವ್ಯವಹಾರಗಳು ಸರಳವಾಗಿ ಆಗ್ತದೆ. ಕುಟುಂಬದ ಹಿರಿಯರು ನಿಮಗೆ ಗೌರವವನ್ನು ಕೊಡ್ತಾರೆ. ಬಿಟ್ಟು ಹೋದಂತಹ ಕುಟುಂಬದವರೆಲ್ಲ ಒಟ್ಟು ಸೇರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ ಮೀನರಾಶಿಯವರಿಗೆ. ಮೀನರಾಶಿಯವರು 3 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಳದಿ ಕೇಸರಿ ಬಣ್ಣ ಆದೀತು, ಉತ್ತರ ದಿಕ್ಕು, ಈಶಾನನ ಅನುಗ್ರಹ ಇವೆಲ್ಲ ನಿಮಗೆ ಶ್ರೇಯಸ್ಕರ. ಇಂದು ಶುಕ್ರವಾರ, ಲಕ್ಷ್ಮಿಯನ್ನು ಆರಾಧಿಸುವಂತಹ ದಿವಸ. ಸಾಯಂಕಾಲದ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ ಪಾರಾಯಣದೊಂದಿಗೆ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಓದಿ ಲಕ್ಷ್ಮಿಯ ಪೂಜೆಯನ್ನು ಯಾರು ಮಾಡಿಕೊಳ್ತೀರೋ ಅಂಥವರಿಗೆಲ್ಲ ಮಹಾಲಕ್ಷ್ಮಿಯ ಕರುಣಾಕಟಾಕ್ಷ ಇದ್ದೇ ಇರ್ತದೆ. ಅವಳ ಕೃಪಾಕಟಾಕ್ಷಕ್ಕಾಗಿ ಸಾಕಷ್ಟು ವಿಧದಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆದರೆ ಇಂದಿನ ದಿವಸ ನೀವು ವಿಶೇಷವಾಗಿ ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡುವುದರಿಂದ, ಇಂದ್ರಕೃತ ಲಕ್ಷ್ಮೀ ಅಷ್ಟಕವನ್ನು ಓದುವುದರಿಂದ, ಯಾವುದದು? ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಇತ್ಯಾದಿ ಶ್ಲೋಕಗಳು. ಇದನ್ನು ಓದುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ನೆಮ್ಮದಿಯನ್ನು ಕಾಣುವಂತಹ ಒಂದು ಸುಸಂದರ್ಭ. ಮಾಡ್ಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ. ಮಂಗಳವಾಗಲಿ. ಶುಭವಸ್ತು.